ಈ ಬೆಳಗ್ಗೆಯಿಂದ ಸುಸ್ತಾಗಿ ಸಾಯಂಕಾಲ ಬಂದಿಂದ ಕೈಕಾಲು ಮುಖ ತೊಳ್ಕೊಂಡು ಒಂದು ಕಪ್ ಟೀ ಒಂದೆರಡು ಬಿಸ್ಕಿಟ್ ತಿನ್ನೋದ್ರಾಗಿರೋದು ಆನಂದ ಮತ್ತಂದ್ರಾಗಿಲ್ಲ ನೋಡ್ರಿ. ಏನೋ ಖುಷಿ ಆಗುತ್ತೆ. ಅದ್ರಾಗ ಪಾರ್ಲೇಜಿ ಬಿಸ್ಕಿಟ್ ಇರ್ತಾವೆ ನೋಡ್ರಿ, ಅವು ಭಾಳ ಇಷ್ಟ ರೀ ನನಗೆ. ಒರಿಜಿನಲ್ ಬಿಸ್ಕಿಟ್ ಅವ ಅಲ್ರಿ ಮುಂಚೆ. ಈಗೆಲ್ಲ ಗುಡ್ ಡೇ ಅಂತ, ಸನ್ಫೀಸ್ಟ್ ಅಂತ, ಮಾರಿ ಲೈಟ್ ಅಂತ, ಮಾರಿ ಚಾಯ್ಸ್ ಅಂತ ಸುಡ್ಗಾಡು 108 ಬಿಸ್ಕಿಟ್ ಬಂದಾವ್ರಿ ಈಗ ಹುಡುಗರಿಗೆ. ನಮಗೆಲ್ಲ ಪಾರ್ಲೇಜಿ ಒಂದರಿ ಭಾರಿ. ಇವಾಗ ಪಾರ್ಲೇಜಿ ಬಿಸ್ಕಿಟ್ ಅಂದ್ರೆ ಭಾರಿ ಅಂದ್ರೆ ಭಾರಿ. ಇದು ನೋಡ್ರಿ, ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಅದು ನನ್ನ ಮಗಳು ಕ್ರಾಫ್ಟ್ ಮಾಡಿದ್ಲು, ತೋರಿಸಿದ್ಲು. ಸ್ಕೂಲಿಂದ ಬಂದಿಂದ ಸ್ವಲ್ಪ ಟೀ ಅದು ಕುಡಿದು ಫ್ರೆಶ್ ಅದು ಆಗಿ ಟೀ ಕುಡಿದು ದೇವ್ರ ದೀಪ ಎಲ್ಲ ಹಚ್ಚಿದ್ದೆ. ರಾತ್ರಿ ಒಂದು ಸ್ವಲ್ಪ ಚಪಾತಿ ಮಾಡೋದು ಹಿಟ್ಟಿತ್ತು ರೀ, ಅದಷ್ಟು ಮಾಡಿದ್ದೆ. ಮಾಡಿ ಮುಗಿಸಿಂದ ನೈಟ್ ಒಂದು ಸ್ವಲ್ಪ ಪೇಪರ್ ಚೆಕ್ಕಿಂಗ್ ಇತ್ತು ರೀ. ಇನ್ನೊಂದು FA1ದ್ದು ಪೇಪರ್ ಚೆಕ್ಕಿಂಗ್ ಇದ್ದು ಅದು ಮಾಡಕತ್ತಿದ್ದೆ. ಆಮೇಲೆ ಏನೂ ಕೆಲಸ ಇದ್ದಿದ್ದಿಲ್ಲ. ಮತ್ತು ರಾತ್ರಿ ನಾವು ಉಪ್ಪಿಟ್ಟು ಮಾಡಿದ್ದೆ, ರೈಸ್ ಮಾಡಿದ್ದಿಲ್ಲ. ನೈಟ್ ಚಪಾತಿ ಜೊತೆ ಒಂದು ಸ್ವಲ್ಪ ಚಪಾತಿ ತಿಂದು ಉಪ್ಪಿಟ್ಟು ತಿಂದ್ರಾಯ್ತು ಅಂತೇಳಿ. ಮತ್ತು ಇದೊಂದು ಸ್ವಲ್ಪ ರವೆ ಇದ್ದು ರೀ, ಇವು ಸ್ಟಾಕ್ ತಂದಿರ್ತೀವಲ್ಲ, ರವೆ ಹುರಿದಿಟ್ಕೊಂಡ್ರೆ ಆಯ್ತು ಅಂತೇಳಿ. ಯಾಕಂದ್ರೆ ಬೆಳಗ್ಗೆ ಅರ್ಜೆಂಟ್ ಒಳಗೆ ಆಗಂಗಿಲ್ಲ. ಈ ಥರ ಹುರಿದು ಇಟ್ಕೊಂಡ್ವಿ ಅಂತಂದ್ರೆ ಹುಳನೂ ಆಗಂಗಿಲ್ಲ. ಇದು ನೋಡಿ, ಶ್ರಾವಣದ ಸಂತಿನೂ ಆಗೈತಿ. ಸಂತಿ ತರಕ್ಕೆ ಹೋಗಿದ್ರಿ ನಮ್ಮ ಯಜಮಾನ್ರು ಮತ್ತು ನಮ್ಮ ಅತ್ತೆಯವರು. ಎಲ್ಲ ತಂದು ಇಟ್ಟಕ್ಕೆ ಆಯ್ತು. ಇನ್ನು ಮಾಡೋದು ಒಂದೇ ಕೆಲಸ ನೋಡ್ರಿ. ಪೇಪರ್ ಅಷ್ಟು ಚೆಕಿಂಗ್ ಮಾಡಿ ರಾತ್ರಿ ಮಲ್ಕೊಳ್ಳೋದ್ರಾಗ 10:30 ಪೌಣೆ 11 ಆಯ್ತು ನೋಡ್ರಿ. ಎಲ್ಲರೂ ಮಲಗಿದ್ರೆ ನಾನು ಒಬ್ಬಾಕೆ ಕುಂತಿದ್ದೆ. ಅಷ್ಟು ಪೇಪರ್ ಚೆಕಿಂಗ್ ಮಾಡಿ ಮುಗಿಸಿದೆ ನೋಡ್ರಿ. ವಿಡಿಯೋ ಲೈಕ್ ಆದ್ರೆ ಲೈಕ್ ಬಟನ್ ಒತ್ತಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.